ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಧನಸ್ಸು ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತದೆ, ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಧನಸ್ಸು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಇನ್ನು ಶುಭ ಫಲದಲ್ಲಿ ಈ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಭೂಮಿಗೆ ಸಂಬಂಧಿಸಿದಂತಹ ವ್ಯಾಪಾರ ಮಾಡುವುದರಲ್ಲಿ ಅತಿಯಾದಂತಹ ಲಾಭವನ್ನು ಈ ಧನಸ್ಸು ರಾಶಿಯವರು ಪಡೆದುಕೊಳ್ತಾರೆ. ಅಂದರೆ ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ ಅಥವಾ ಭೂಮಿಗೆ ವ್ಯವಹಾರ ಪಟ್ಟಂತಹ ಕೆಲಸಗಳನ್ನ ಮಾಡ್ತಿದ್ರೆ, ಕೃಷಿಕರೇ ಆಗಿರಬಹುದು, ಹಾಗೆಯೇ ಏನೇ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ರು ಕೂಡ, ಸೈಟ್ ತಗೊಳ್ಳೋದು, ಮಾರಾಟ ಮಾಡಿಸೋದು, ಮನೆ ತಗೊಳ್ಳೋದು, ಮಾರಾಟ ಮಾಡಿಸೋದು, ಈ ರೀತಿ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಈ ಧನಸ್ಸು ರಾಶಿಯವರಿಗೆ ವಿಪರೀತವಾದಂತಹ ಲಾಭ ಅನ್ನೋದು ಈ ತಿಂಗಳಲ್ಲಿ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಅನ್ನುವಂಥದ್ದು ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಪ್ರಗತಿನ ಈ ರಾಶಿಯವರು ಕಾಣ್ತಾರೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಇವರು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದಿದ್ರೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಯಶಸ್ವಿಯಾಗ್ತಾರೆ. ಸೋದರರಿಂದ ಸಹಕಾರ ಅನ್ನೋದು ಆಗುತ್ತೆ. ಈ ರಾಶಿಯ ಅಣ್ಣ ತಮ್ಮಂದಿರು ಇರ್ತಾರಲ್ಲ, ಅಂಥವರಿಂದ ಖಂಡಿತವಾಗ್ಲೂ ಕೂಡ ಸಹಾಯ ಅನ್ನೋದು ಈ ರಾಶಿಯವರಿಗೆ ಎಲ್ಲ ವಿಷಯದಲ್ಲೂ ಕೂಡ ಆಗುತ್ತೆ. ಎಲ್ಲರಿಂದ ಉತ್ತಮವಾದಂತಹ ಸಹಕಾರ ಅನ್ನೋದನ್ನ ಪಡ್ಕೊಳ್ತೀರಾ. ಅಣ್ಣ ತಮ್ಮನೇ ಆಗಿರಬಹುದು, ಅಕ್ಕ ತಂಗಿನೇ ಆಗಿರಬಹುದು, ಸ್ನೇಹಿತರೇ ಆಗಿರಬಹುದು, ಇಲ್ಲ ಬಂಧು ಮಿತ್ರರೇ ಆಗಿರಬಹುದು. ಈ ತಿಂಗಳಲ್ಲಿ ನೀವು ಎಲ್ಲರಿಂದಲೂ ಕೂಡ ಉತ್ತಮವಾದಂತಹ ಸಹಕಾರ, ಸಹಾಯ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ವಿದೇಶದಿಂದ ಧನಲಾಭನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೇನಾದರೂ ವಿದೇಶದಿಂದ ಹಣ ಬರಬೇಕು ಅಂತೇನಾದರೂ ಇದ್ದರೆ ಧನಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಕೂಡ ಅಂತಹ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಅನಿರೀಕ್ಷಿತ ವ್ಯಕ್ತಿಯಿಂದ ಲಾಭ ಅನ್ನೋದು ಆಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗುತ್ತೆ. ಈ ವ್ಯಕ್ತಿಯಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಲಾಭ ಅನ್ನೋದೇ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗನ ತೆರೀತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಿಮ್ಮ ಜೀವನ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ದೇವರಿಂದ ಉತ್ತಮವಾದಂತಹ ಫಲ ಅನ್ನೋದು ಸಿಗುತ್ತೆ. ಭಗವಂತ ಈ ಸಮಯದಲ್ಲಿ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರವಾಗಿ ಇರೋದ್ರಿಂದ ಉತ್ತಮವಾದಂತಹ ಲಾಭಾಂಶ ಅನ್ನೋದನ್ನು ಕೂಡ ಪಡ್ಕೊಳ್ತೀರಾ. ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ತೀರ್ಥಯಾತ್ರೆಯನ್ನ ಮಾಡ್ತಾರೆ. ಈ ರಾಶಿಯವರು ತೀರ್ಥಯಾತ್ರೆಗೆ ಅಂತ ಪ್ರಯಾಣ ಮಾಡುವಂತಹ ಯೋಗ ಇದೆ. ಇನ್ನು ವಿದ್ಯಾರ್ಥಿಗಳೇನಾದರೂ ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಯಾರೇ ಅನ್ಕೊಂಡ್ರೂ ಕೂಡ ಆಗುತ್ತೆ. ಒಟ್ಟಿನಲ್ಲಿ ವಿದೇಶದ ಪ್ರಯಾಣದ ಯೋಗ ಅನ್ನೋದು ಕೂಡ ಈ ರಾಶಿಯವರಿಗೆ ಇದೆ. ಇನ್ನು ತೀರ್ಥಯಾತ್ರೆಯನ್ನು ಕೂಡ ಮಾಡ್ತಾರೆ. ಈ ದೇವರು ದಿಂಡ್ರು ಅನ್ನೋದನ್ನ ಜಾಸ್ತಿಯಾಗಿ ಈ ರಾಶಿಯವರು ನಂಬೋದ್ರಿಂದ ತೀರ್ಥಯಾತ್ರೆಯನ್ನು ಕೂಡ ಈ ರಾಶಿಯವರು ಪಡೆದುಕೊಳ್ತಾರೆ. ಇನ್ನು ಹಿರಿಯರ ಆಶೀರ್ವಾದ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ಸಮಯದಲ್ಲಿ ಸಿಗುತ್ತೆ. ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇದ್ರೆ ಸಾಕು, ಜೀವನದಲ್ಲಿ ತುಂಬಾ ಏಳಿಗೆನ ಕಾಣ್ತಿರಂತೆ. ಹಾಗಾಗಿ ಹಿರಿಯರ ಆಶೀರ್ವಾದ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುತ್ತೆ. ಎಲ್ಲರಿಂದ ಕೂಡ ಸಪೋರ್ಟ್ ಅನ್ನೋದನ್ನ ನೀವು ಈ ಸಮಯದಲ್ಲಿ ಪಡ್ಕೊಳ್ತೀರಾ. ಎಲ್ಲರೂ ಕೂಡ ನಿಮಗೆ ಯಾವುದನ್ನು ಕೆಟ್ಟದನ್ನ ಬಯಸಲ್ಲ, ಒಳ್ಳೆಯದನ್ನೇ ಈ ರಾಶಿಯವರಿಗೆ ಬಯಸ್ತಾರೆ. ಪತ್ನಿಯ ಸಂಪೂರ್ಣವಾದಂತಹ ಬೆಂಬಲ ಅನ್ನೋದನ್ನು ಕೂಡ ಪಡ್ಕೊಳ್ತೀರಾ. ದಂಪತಿಗಳ ನಡುವೆ ಇದ್ದಂತಹ ಕಲಹಗಳು ಈ ರಾಶಿಯವರಿಗೆ ನಿವಾರಣೆ ಆಗುತ್ತೆ. ಪತಿ ಪತ್ನಿಯರ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ. ಗಂಡನಿಗೆ ಹೆಂಡತಿ ಬೆನ್ನೆಲುಬಾಗಿ ನಿಲ್ತಾರೆ, ಹೆಂಡತಿಗೆ ಗಂಡ ಬೆನ್ನೆಲುಬಾಗಿ ಇರ್ತಾರೆ. ಹಾಗಾಗಿ ಸಂಪೂರ್ಣ ಬೆಂಬಲ ಅನ್ನೋದು ಕೂಡ ಈ ರಾಶಿಯವರಿಗೆ ಇರುತ್ತೆ.
ಮಂಗಳ ಕಾರ್ಯಗಳು ಈ ರಾಶಿಯವರ ಮನೆಯಲ್ಲಿ ಆಗುತ್ತೆ. ನೀವೇನಾದರೂ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದೆಲ್ಲವೂ ಕೂಡ ಮುನ್ನುಗ್ತಾ ಹೋಗುತ್ತೆ. ಆದರೆ ಈ ಸಮಯದಲ್ಲಿ ಖಂಡಿತವಾಗ್ಲೂ ಕೂಡ ಮಂಗಳ ಕಾರ್ಯ ಅನ್ನೋದನ್ನ ಮಾಡ್ತೀರಾ. ಶತ್ರುಗಳು ದೂರವಾಗ್ತಾರೆ. ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳು ನಿಮ್ಮಿಂದ ಬಿಟ್ಟು ಅವರು ನಿಮ್ಮಿಂದ ದೂರ ಆಗ್ತಾರೆ. ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ನೀವು ಮನೆಗೆ ಏನಾದರೂ ವಸ್ತುಗಳು ಬೇಕು ಅಂದರೆ ಈ ತಿಂಗಳಲ್ಲಿ ನೀವು ಖರೀದಿನ ಮಾಡ್ತೀರಾ. ಹಾಗಾಗಿ ನೀವು ಸಂತೋಷದಾಯಕವಾಗಿರ್ತೀರಾ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾಗಿದೆ. ಇನ್ನು ವಿವಾಹದ ಯೋಗ ಕೂಡ ಇದೆ. ವಿವಾಹಕ್ಕೆ ಪ್ರಯತ್ನ ಮಾಡ್ತಿರೋರೇನಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡಿ ವಿವಾಹದ ಯೋಗನೂ ಕೂಡ ನೀವು ಪಡ್ಕೊಳ್ತೀರಾ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ ಈ ರಾಶಿಯವರು ಏನಾದರೂ ಹೊಸ ವ್ಯವಹಾರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಶುರು ಮಾಡಬೇಡಿ. ಈ ಸಮಯ ಹೊಸ ವ್ಯವಹಾರಗಳಿಗೆ ಉತ್ತಮವಾಗಿಲ್ಲ. ಸ್ವಲ್ಪ ಮುಂದೂಡಿ, ಸ್ವಲ್ಪ ದಿನ ಆದಮೇಲೆ ನೀವು ಈ ಕೆಲಸಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಹೊಸ ಕೆಲಸ, ಹೊಸ ವ್ಯವಹಾರದಲ್ಲಿ ಅತಿಯಾದಂತಹ ಲಾಭ ಅನ್ನೋದನ್ನು ಪಡ್ಕೊಳ್ತೀರಾ. ಇನ್ನು ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು. ನೀವು ತುಂಬಾ ಯೋಚನೆ ಮಾಡಬೇಡಿ, ತುಂಬಾ ಚಿಂತೆಗೆ ಒಳಗಾಗಬೇಡಿ. ಆರೋಗ್ಯದಲ್ಲಿ ತೊಂದರೆಗಳು ಕೂಡ ಇರಬಹುದು. ಮಾನಸಿಕವಾಗಿ ಕಿರಿಕಿರಿಯ ವಾತಾವರಣ ಅನ್ನೋದು ಉಂಟಾಗುತ್ತೆ. ಈ ರಾಶಿಯವರಿಗೆ ಮಾನಸಿಕವಾಗಿ ತೊಂದರೆಗಳು ಎದುರಾಗಬಹುದು. ತುಂಬಾ ಡಿಪ್ರೆಷನ್ ಅನ್ನೋದನ್ನು ಕೂಡ ನೀವು ಅನುಭವಿಸ್ಬೇಕಾಗತ್ತೆ. ಆಗ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ನೀವು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ದಿಢೀರಂತ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದ್ರಿಂದ, ವೈದ್ಯರ ಬಳಿ ಹೋಗೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರ ಅನ್ನೋದು ಸಿಗುತ್ತೆ. ಇನ್ನು ಶುಭ ಫಲಗಳನ್ನ ನೋಡಿದ್ದಾಯಿತು. ಧನಸ್ಸು ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಅಶುಭ ಫಲಗಳನ್ನ ನೋಡಿದ್ದಾಯಿತು. ಆ ಅಶುಭ ಫಲಗಳಿಗೆ ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಬೇಕಾಗತ್ತೆ. ಹಾಗೆ ಗರಿಕೆಯನ್ನು ಗಣೇಶನಿಗೆ ಅರ್ಚನೆ ಮಾಡಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಗೋಸೇವೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ, ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಇನ್ನು ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕೋದ್ರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವ್ ವೈಬ್ ಅನ್ನೋದು ಕೂಡ ಶುರುವಾಗುತ್ತೆ. ಈಗ ಶುಭ ಫಲಗಳ ಬಗ್ಗೆ ಮಾತನಾಡೋದಾಯಿತು, ಅಶುಭ ಫಲಗಳು ಕೂಡ ನೋಡಿದ್ದಾಯಿತು. ಇನ್ನು ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆಯೂ ಕೂಡ ನೋಡಿದ್ದಾಯಿತು. ನಿಮಗೇನಿಸ್ತು ಈ ವಿಡಿಯೋ ಬಗ್ಗೆ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.